ತಾವು ಕೂಡ ಮೊನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ. ಕರ್ಣ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಹಣವನ್ನು ಕೂಡ ಕೊಟ್ಟಿದ್ದೀರಾ, ಏನ್ ಹೇಳ್ತೀರಾ? ನಾನು ಸ್ಥಳಕ್ಕೆ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಇಲ್ಲಿ ನಮ್ಮ ಕಾರ್ಯಕರ್ತರು ನನಗೆ ಫೋನ್ ಮಾಡಿದ್ರು. ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನ ಕಣ್ಣಾರೆ ಕಂಡಿದ್ದೀನಿ. ಆ ಕೆಚ್ಚಲನ್ನ ಕಟ್ ಮಾಡಿರುವಂತ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ. ಮತ್ತೆ ಆ ಕೆಚ್ಚಲು ಕಟ್ ಮಾಡಿ ಆ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು, ಒಂದು 2-3 ಕೆಚ್ಚಲು. ಮತ್ತೆ ಅವ್ರು ಯಾರೋ ಪೊಲೀಸವ್ರು ಹೇಳ್ತಾ ಇದ್ದಾರೆ ಅವನು ಯಾವಾಗೂ ಬ್ಲೇಡ್ ಮಡ್ಕೊಂತ ಇದ್ದ ಅಂತ. ಅವನು ಬ್ಲೇಡ್ ಯಾವಾಗೂ ಮಡ್ಕೊಂತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರಿಸಕ್ಕಾಗುತ್ತೆ? ಬ್ಲೇಡಿಂದ ಕಾಲ್ನ ಕತ್ತರಿಸಕ್ಕಾಗುತ್ತಾ? ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ಹೆಂಗ್ ನಡ್ಕೊಳಕ್ ಸಾಧ್ಯ? ಮನುಷ್ಯತ್ವ ಇರುವಂತವ್ರು, ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ, ಯಾರೂ ನನ್ನ ಜೀವನದಲ್ಲೇ, ನಾನು ಸುಮಾರು 60 ವರ್ಷದ ಮೇಲಾಗಿದೆ, ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂಥ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಹೊಡೆಯೋಕೆ ಬಂದಿದ್ದಾರೆ ಕರ್ಣನ್ನ. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಉದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು. ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂಥ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ಈ ದುರುಳರು, ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರಿ ನೆನ್ನೆ, ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದರೆ ಇವತ್ತು ಆಗಿರೋವಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ.